ಹರಿಃ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾ ವಿನಯ ಸಂಪನ್ನಾನ್ ಶಾಂತಾದ್ ಗುಣಬ್ರಹ್ಮಿತಾನ್ ಸಸ್ಯಾಸ್ತ್ರ ಪ್ರವಚನಾಸಕ್ತಾನ್ ನಿರ್ವಿಲಾರ್ಯಾನ್ ಗುರುನ್ ಭಜೆ. ಪೃಥ್ವೇ ಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ವರದರು ಅಂದರೆ ಸಾತ್ವಿಕರು. ಜೀವಗಣಾಃ ಹರೇರನುಚರಾಃ ನೀಚೋಚ ಭಾವಂ ಗತಃ ಎಂಬುದನ್ನೇ ತಿಳಿಸುತ್ತಿದ್ದಾರೆ. ಮತ್ತು ಜೀವರು ಅಂತ ಹೇಳಿದಾಗ ನಾವು ಸ್ತ್ರೀಯರು ಮತ್ತು ಪುರುಷರು, ಆತ್ಮ ಅಂತ ಹೇಳಿದಾಗ ಅದು ಸ್ತ್ರೀಯರೂ ಆಗಿರಬಹುದು, ಪುರುಷರು ಆಗಿರಬಹುದು. ಈ ರೀತಿಯಲ್ಲಿ ನಾವು ನೋಡಿದಾಗ ಜೀವರಲ್ಲಿ ನೀಚೋಚ್ಚ ಭಾವ ಇರುವುದರಿಂದ ಈ ನೀಚ ಉಚ್ಚ ಭಾವದಲ್ಲಿ ಅವರ ಅಧಿಕಾರದಲ್ಲಿ ಮತ್ತು ಅವರ ಸಾಧನೆಯಲ್ಲಿ ಯಾವ ರೀತಿಯಾದ ಭೇದವಿದೆ ಎಂಬುದನ್ನು ತಿಳಿಯಬೇಕು. ಪ್ರತಿಯೊಬ್ಬರ ಜೀವರ ಸಾಧನೆಯಲ್ಲೂ ಭೇದವಿದೆ. ಬ್ರಹ್ಮದೇವರ ಸಾಧನೆಯಷ್ಟು ಅವರ ಪತ್ನಿ ಸರಸ್ವತಿಯೇ ಮಾಡುವುದಕ್ಕಾಗುವುದಿಲ್ಲ. ಸರಸ್ವತಿ ಮಾಡಿದಂತೆ ಮಹಾರುದ್ರದೇವರು ಮಾಡುವುದಕ್ಕಾಗುವುದಿಲ್ಲ. ಮಹಾರುದ್ರದೇವರು ಮಾಡಿದಂತೆ ಅವರ ಪತ್ನಿ ಉಮಾದೇವಿಯು ಮಾಡುವುದಕ್ಕಾಗಲ್ಲ. ಉಮಾದೇವಿ ಮಾಡಿದಷ್ಟು ಇಂದ್ರದೇವರು ಮಾಡುವುದಕ್ಕಾಗುವುದಿಲ್ಲ. ಇಂದ್ರದೇವರು ಮಾಡುವಷ್ಟು ಸಾಧನೆ ಅವರ ಪತ್ನಿ ಶಚೀದೇವಿಯು ಮಾಡುವುದಕ್ಕಾಗುವುದಿಲ್ಲ. ಹೀಗೆ ದೇವತೆಗಳಲ್ಲಿಯೇ ನಾವು ಚಿಂತನೆ ಮಾಡಿದಾಗ ಎಲ್ಲ ದೇವತೆಗಳು ಪ್ರತಿಯೊಬ್ಬರ ಸಾಧನೆಯೂ ಸಹ ವಿಶಿಷ್ಟ ರೂಪವಾಗಿರುತ್ತದೆ. ಇದು ತಾರತಮ್ಯ ದ್ಯೋತಕವಾಗಿರುತ್ತದೆ. ಈ ಹಂತದಲ್ಲಿ ನಾವು ತಿಳಿಯಬೇಕಾದ್ದು ಏನು? ಜೀವರಲ್ಲಿ ದೇವತೆಗಳಿದ್ದಾರೆ, ಮನುಷ್ಯರಿದ್ದಾರೆ, ಋಷಿಗಳಿದ್ದಾರೆ, ತಪಸ್ಸುಗಳಿದ್ದಾರೆ, ಮೃಗಗಳಿದ್ದಾರೆ, ವೃಕ್ಷಗಳು, ತೃಣ ಪರ್ಯಂತವಾಗಿ ಜೀವರು, ಮೋಕ್ಷ ಜೀವರಿದ್ದಾರೆ. ಅದರಂತೆ ಸಾತ್ವಿಕರಿದ್ದಾರೆ, ರಾಜಸರಿದ್ದಾರೆ ಮತ್ತು ತಾಮಸರಿದ್ದಾರೆ ಎಂದೇ ಶ್ರದ್ಧಾತ್ರಯ ವಿಭಾಗವನ್ನು ನಾವು ಹಿಂದೆ ಕೇಳಿ ತಿಳಿದುಕೊಂಡಿದ್ದೇವೆ. ಈಗ ಮೋಕ್ಷಕ್ಕೆ ಹೋಗತಕ್ಕಂಥ ಜೀವರಲ್ಲಿಯೇ ಇರತಕ್ಕಂಥ ಪುರುಷ ಜೀವರಿಗೂ ಮತ್ತು ಸ್ತ್ರೀ ಜೀವರಿಗೂ ಇರತಕ್ಕಂಥ ಭೇದವನ್ನು ನಾವು ತಿಳಿಯಬೇಕಾಗಿದೆ. ಅವರ ಸಾಧನೆಯನ್ನು ಮಾಡಿಕೊಳ್ಳುವ ವಿಧಾನವನ್ನು ತಿಳಿಯಬೇಕಾಗಿದೆ. ಅದಕ್ಕಾಗಿ ಶ್ರೀಮದಾನಂದ ತೀರ್ಥರು ವಿಶೇಷವಾದ ವಿಷಯವನ್ನು ನಮಗೆ ಅನುಗ್ರಹಿಸುತ್ತಿದ್ದಾರೆ. ಶ್ರೀ ವೇದವ್ಯಾಸ ದೇವರ ಅಭಿಪ್ರಾಯವನ್ನೇ ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. 12ನೇ ಅಧ್ಯಾಯದಲ್ಲಿ ಮತ್ತು ಅನೇಕ ಶ್ಲೋಕಗಳಲ್ಲಿ ತಿಳಿದು ಬರುತ್ತದೆ. ಭಾಗವತಾದಿ ಪುರಾಣಗಳಲ್ಲಿ ತಿಳಿದು ಬರುತ್ತದೆ. ಸ್ವತಃ ಭಗವಂತನೇ ತನ್ನ ತಾಯಿಯನ್ನು ಕುರಿತು ನೀನು ಹೀಗೆ ಮಾಡು ಅಂತ ಹೇಳಿ ಬೋಧಿಸಿದ್ದು ಇದೆ. ಅದಿತಿ ದೇವತೆಗೆ ದೇವತೆಗಳು ಬೋಧಿಸಿದ್ದು ಹೀಗೆ ಇದೆ. ಆದ್ದರಿಂದ ನಾವು ವೇದಾಧಿಕಾರದಲ್ಲಿ ಮತ್ತು ಮೋಕ್ಷ ಸಾಧನೆಯಲ್ಲಿರತಕ್ಕಂಥ ಭಿನ್ನತೆಯನ್ನು ನಾವು ತಿಳಿಯಬೇಕು. ಅದಕ್ಕೋಸ್ಕರವಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ವಿಶೇಷವಾದ ಸ್ಮೃತಿಗಳ ಉದಾಹರಣೆಯನ್ನು ಕೊಟ್ಟು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀ ಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇ ಅಧಿಕಾರಿತಾ ಏಕದೇಶೇ ಪರೋಕ್ತೇತು ನತು ಗ್ರಂಥ ಪುರಸ್ಸರೇ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಅಮೃತ ವಚನದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ಸ್ತ್ರೀ ಜೀವರು ಯಾವ
ಮೋಕ್ಷಕ್ಕೆ ಅಪೇಕ್ಷೆ ಉಳ್ಳತಕ್ಕಂಥ ಶ್ರೀಜೀವರು ಅತ್ಯವಶ್ಯಕವಾಗಿ ಅನುಸಂಧಾನ ಮಾಡಲೇಬೇಕಾದ ಚಿಂತನೆ ಏನು? ಸಮಸ್ತ ಸ್ತ್ರೀಯರಿಗೂ ಹೊಂದುವಂತೆ ಉಪದೇಶ ಮಾಡಿದ ವಾಕ್ಯ ಶ್ರೀ ಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇ ಅಧಿಕಾರಿತ ಏಕದೇಶೇ ಪರೋಕ್ತೇತು ನತ ಗ್ರಂಥ ಪುರಸ್ಸರೇ. ಇಲ್ಲಿ ಶ್ರೀ ಶೂದ್ರ ಬ್ರಹ್ಮಬಂಧೂನಾಂ ಎಂದು ಹೇಳಿ 3 ವಿಧ ಜೀವರನ್ನು ತೋರಿಸಿಕೊಟ್ಟಿದ್ದಾರೆ. ಸ್ತ್ರೀ ಎಂಬುದು ಅತೀ ಮಹತ್ತಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಯಾಕೆ ಅಂದರೆ ಬ್ರಹ್ಮದೇವರು ಪುರುಷರು, ತೃಣಜೀವರು ಪುರುಷರಾಗಿದ್ದಾಗ ಅವರಿಗೆ ನಿಯತವಾದ ಪತ್ನಿಯನ್ನು ನಾವು ತಿಳಿಯಬೇಕಾದಾಗ ಆ ಸ್ತ್ರೀಯರನ್ನು ನಾವು ಚಿಂತಿಸಬೇಕು. ಆದ್ದರಿಂದ ಸ್ತ್ರೀಯರಲ್ಲಿ ಅತಿ ಉತ್ತಮ ಜೀವರಲ್ಲೂ ಸ್ತ್ರೀ ಇರುತ್ತಾರೆ, ಅತಿ ಮಧ್ಯಮ ತರಗತಿಯಲ್ಲೂ ಸಹ ಸ್ತ್ರೀ ಇರುತ್ತಾರೆ ಅಂತ ತಿಳಿಯಬೇಕು. ಶ್ರೀ ಶೂದ್ರ ಎಂಬತಕ್ಕಂಥದ್ದು ಚಾತುರ್ವರ್ಣದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇವರನ್ನು ದ್ವಿಜರೆಂದು, ಶೂದ್ರರನ್ನು ಇವರ ಅನುವೃತ್ತಿಸುವುದು, ಇವರನ್ನು ಸಹಕರಿಸತಕ್ಕಂಥವರಿಗೆ ಶೂದ್ರ ಇದೆ ಹೆಸರು. 3 ವರ್ಣದವರಿಗೆ ಸಹಾಯಕರಾಗಿ ಇರುವವರನ್ನು ಶೂದ್ರ ಇದೆ ಹೆಸರು. ಆದ್ದರಿಂದ ಅವರ ಅಧಿಕಾರವನ್ನು 3 ವರ್ಣಗಳಿಗಿಂತ ಭಿನ್ನವಾಗಿ ಇದ್ದೇ ಇದೆ. ಪುರುಷರಿಗಿಂತ ಭಿನ್ನವಾದುದು ಸ್ತ್ರೀಗೆ ಹೇಗೆ ಇದೆಯೋ, ಆ ಸ್ತ್ರೀ ಉತ್ತಮ ಸ್ತ್ರೀಯಾಗಿದ್ದರೂ ಸಹ ಪುರುಷರ ಧರ್ಮಕ್ಕಿಂತ ಭಿನ್ನವಾಗಿ ಇದೆ. ಅದರಂತೆ ತ್ರಿವರ್ಗದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಇರತಕ್ಕಂಥ ಸಾಧನ ಮಾರ್ಗಕ್ಕಿಂತ ಶೂದ್ರ ವರ್ಗದಲ್ಲಿ ಇರತಕ್ಕಂಥ ಸಾಧನ ಮಾರ್ಗ ಭಿನ್ನವಾಗಿದೆ ಅಂತ ತಿಳಿಯಬೇಕು. ನಂತರ ಬ್ರಹ್ಮಬಂಧು ಅಂದರೆ ಏನರ್ಥ? ದ್ವಿಜರಾಗಿದ್ದು ಸಹ ಅವರ ಸಂಸ್ಕಾರವಶಾತ್ ಕಳಂಕ ರೀತಿಯಲ್ಲಿ ಬಾಳನ್ನು ನಡೆಸುವರು. ಯಾವ ಕಾಲದಲ್ಲಿ ಮಾಡಬೇಕೋ ಆ ಕಾಲದಲ್ಲಿ ಮಾಡದೆ ನಾಮಕಾವಾಸ್ತಿ ನೇಮ್ ಸೇಕ್ ಅಂತ ಮಾಡುವರು ಯಾರೋ ಅವರು ಬ್ರಹ್ಮಬಂಧುಗಳಾಗುತ್ತಾರೆ. 10 ಜನ ರಥವನ್ನು ಎಳೆಯುವಾಗ, 1 ಕೋಟಿ ಜನ ಎಳೆಯುವಾಗ ಒಬ್ಬರು ಸೇರಿಕೊಂಡು ತಾನು ರಥ ಎಳೆದೆ ಅಂತ ಹೇಳಿಕೊಂಡಾಗ ಅವನ ವಿಶಿಷ್ಟ ಪಾತ್ರ ಎಷ್ಟಿರುತ್ತದೆ? ಕೇವಲ ಅಲ್ಪವಾಗಿರುತ್ತದೆ. ಹಾಗೆ ಬ್ರಹ್ಮ ದ್ವಿಜನಾಗಿ ಹುಟ್ಟಿ ದ್ವಿಜ ಕರ್ಮವನ್ನು ಶತಾಂಶ ಪೂರೈಸದೆ ಕೇವಲ 1 ಅಂಶ 2 ಅಂಶವನ್ನು ಯಾರು ಮಾಡುತ್ತಾರೋ ಅವರಿಗೆ ಬ್ರಹ್ಮಬಂಧುಗಳು ಎಂದು ಹೆಸರು. ಉದಾಹರಣೆಗೆ, ಶ್ರೇಷ್ಠವಾದ ಯಜ್ಞೋಪವೀತವನ್ನು ಧರಿಸಿ ಅದು ಯೋಗ್ಯವಾದ ಕರ್ಮಗಳನ್ನು ಮಾಡುವಾಗ ಯಜ್ಞೋಪವೀತಕ್ಕೆ ಬೆಲೆ ಇರುತ್ತದೆ. ಕೇವಲ ಯಜ್ಞೋಪವೀತವನ್ನು ಧರಿಸುವುದಾದರೆ ಅಂಥವರಿಗೆ ಬ್ರಹ್ಮಬಂಧುಗಳು ಎಂದು ಹೆಸರು. ಈ ರೀತಿಯಲ್ಲಿ ನಾವು ಶ್ರೀ ಶೂದ್ರ ಬ್ರಹ್ಮಬಂಧುಗಳು. ಇವರಿಗೆ ತಂತ್ರಜ್ಞಾನೇ ಅಧಿಕಾರಿತಃ, ಅವರು ಶಾಸ್ತ್ರಜ್ಞಾನದಲ್ಲಿ ಅಧಿಕಾರವಿಲ್ಲ, ತಂತ್ರಜ್ಞಾನದಲ್ಲಿ ಅಧಿಕಾರವಿದೆ ಎಂಬುದು ಸುಸ್ಪಷ್ಟವಾದ ವಾಕ್ಯ. ಬ್ರಾಹ್ಮಣರಿದ್ದು ಸ್ತ್ರೀಯರಿಗೂ ಶೂದ್ರರಿಗೂ ತಾವು ಬ್ರಾಹ್ಮಣರಾಗದೆ ಬ್ರಾಹ್ಮಣರನ್ನು ಬಂಧುಗಳನ್ನಾಗಿ ವ್ಯಪದೇಶ ಮಾಡುವವರೆಗೂ ಅಥವಾ ಬ್ರಾಹ್ಮಣ ಆಭಾಸರಿಗೂ ಒಬ್ಬರಿಂದ ಇನ್ನೊಬ್ಬರನ್ನು ಕುರಿತು ಆರಬ್ಧವಾದುದರಲ್ಲಿಯೇ ಏಕದೇಶದಲ್ಲಿಯೇ ಪಂಚರಾತ್ರಾದಿಗಳಿಂದ ಉತ್ಪನ್ನವಾದ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರವು ಸರ್ವತಾ ವೈದಿಕ ವಿದ್ಯೆಯಲ್ಲಿ ಅಧಿಕಾರವಿಲ್ಲ ಎಂದರ್ಥ. ತಂತ್ರಜ್ಞಾನಿ ಅಂದರೆ ಪಂಚರಾತ್ರಾದಿಗಳಿಂದ ಉತ್ಪನ್ನವಾದ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರವಿಲ್ಲ. ಹಾಗಾದರೆ ಅವರಿಗೆ ಅಧಿಕಾರ ಎಲ್ಲಿದೆ ಅಂದರೆ ಶ್ರೀ ಮೊದಲಾದವರನ್ನು ಮಾತ್ರ ಪುರಸ್ಕರಿಸಿಕೊಂಡು ಪ್ರಾರಂಭಿಸಲ್ಪಡತಕ್ಕಂಥ ತಂತ್ರಗ್ರಂಥಾದಿಗಳಲ್ಲಿ ಅವರಿಗೆ ಅಧಿಕಾರವಿಲ್ಲ.
ಬ್ರಾಹ್ಮಣಾದಿಗಳನ್ನು ಉದ್ದೇಶಿಸಿಕೊಂಡು ಮಾಡಲ್ಪಡತಕ್ಕಂಥ ಪ್ರವಚನ ವಿಷಯದಲ್ಲಿ ಪಂಚರಾತ್ರಾಗಮ, ಇತಿಹಾಸ ಮೊದಲಾದ ತಂತ್ರಗಳಿಂದ ಉಂಟಾಗತಕ್ಕಂಥ ಬ್ರಹ್ಮಜ್ಞಾನದಲ್ಲಿಯೇ ಅಧಿಕಾರವು. ಅದರಲ್ಲಿಯೂ ಸರ್ವತ್ರ ಅಧಿಕಾರವಿಲ್ಲ. ಮತ್ತೆ ವೇದ ಭಾಗದಿಂದ ಮಿಶ್ರಿತವಾಗಿರುವ ಏಕದೇಶದಲ್ಲಿಯೇ ಅಧಿಕಾರವು. ಆ ಜ್ಞಾನದಿಂದಲೇ ಮೋಕ್ಷವಾಗುವುದು ಎಂದರ್ಥ. ಬ್ರಾಹ್ಮಣಾದಿಗಳನ್ನು ಉದ್ದೇಶಿಸಿ ಪ್ರವೃತ್ತವಾದಾಗ್ಯೂ ಈ ಗ್ರಂಥಕ್ಕೆ ಅದರ್ಥವು ಹೀಗೆ ಗ್ರಂಥಗಳನ್ನು ಅವಲೋಕನ ಮಾಡಿಕೊಂಡು ತಂತ್ರಜ್ಞಾನದಲ್ಲಿ ಅಧಿಕಾರವಿಲ್ಲ. ಅಂತೂ ಶ್ರೀ ಶೂದ್ರಾದಿಗಳನ್ನು ಮಾತ್ರ ಪುರಸ್ಕರಿಸಿಕೊಂಡು ಭಾರತ, ಭಾಗವತ ಮೊದಲಾದ ಪುರಾಣಾದಿ ಗ್ರಂಥಗಳನ್ನು ಪ್ರವಚನ ಮಾಡಬಾರದು ಎಂದು ಉಕ್ತವಾಯಿತು. ಹಾಗಾದರೆ ವೇದದಿಂದ ಹುಟ್ಟಿದ ಬ್ರಹ್ಮಜ್ಞಾನದಲ್ಲಿಯೂ ತ್ರೈವರ್ಣಿಕರೆಲ್ಲರಿಗೂ ಅಧಿಕಾರವಿಲ್ಲ, ಕೆಲವರಿಗೆ ಮಾತ್ರ ಅಧಿಕಾರವೆನ್ನುತ್ತಾರೆ. ತ್ರೈವರ್ಣಿಕಾನಾಂ ವೇದೋಕ್ತೇ ಸಮ್ಯಕ್ ಭಕ್ತಿ ಮತಾಹರೌ. ವೇದದಿಂದ ಹುಟ್ಟಿದ ಬ್ರಹ್ಮಜ್ಞಾನದಲ್ಲಿ ಆದರೂ ಶ್ರೀಹರಿಯಲ್ಲಿ ಚೆನ್ನಾಗಿ ಭಕ್ತಿ ಇರುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೇನೆ ಅಧಿಕಾರವು. ನಾಮಾದಿಗಳ ಜ್ಞಾನದಲ್ಲಿ ಮಾತ್ರ ಅಧಿಕಾರವೆಂದಲ್ಲ, ವೈದಿಕ ಜ್ಞಾನದಲ್ಲಿಯೂ ಅಧಿಕಾರವಿದೆ. ಸ್ವಪತ್ನಿ ಮೇ ಪರಧಾಮ ಪಥಿಂ ಇಮೇ ಕೇವಲಂ ಕುರು ಇತ್ಯಾದಿ ಶ್ರುತಿಗಳಲ್ಲಿ ಸ್ತ್ರೀಯರಿಗೂ ವೇದಾಧಿಕಾರವು ಕಂಡಿರುವುದರಿಂದ ಅವರಿಗೆ ಅಧಿಕಾರವಿಲ್ಲವೆಂದು ಹೇಗೆ ಕೂಡುತ್ತದೆ ಅಂದರೆ ಅದಕ್ಕೆ ಅಪವಾದವನ್ನು ಹೇಳುತ್ತಾರೆ. ಆಹೋ ಅಪಿ ಉತ್ತಮ ಸ್ತ್ರೀಣಾಂ ಅಧಿಕಾರಂ ತು ವೈದಿಕೆ ಯಥಾ ಊರ್ವಶಿ ಯಮೀ ಚೈವ ಶಚ್ಯಾಜಶ್ಚ ತಥಾ ಪರಾ ಇತಿ. ಉತ್ತಮರಾದ ದೇವಾದಿಗಳ ಸ್ತ್ರೀಯರಿಗೆ ನಾಮಾದಿ ಜ್ಞಾನದಲ್ಲಿ ಮಾತ್ರ ಅಧಿಕಾರವಲ್ಲ, ಮತ್ತೆ ವೇದದಿಂದ ಹುಟ್ಟಿದ ಬ್ರಹ್ಮವಿದ್ಯೆಯಲ್ಲಿಯೂ ಕೂಡ ಅಧಿಕಾರವನ್ನು ಹೇಳುತ್ತಾರೆ. ಊರ್ವಶಿಯು ಯಮನ ಹೆಂಡತಿಯಾದ ಶ್ಯಾಮಲಾ ದೇವಿಯು, ಛ ಪಾರ್ವತಿ, ರತಿ ಮೊದಲಾದವರು, ಶಚಿ ಮೊದಲಾದ ದೇವತಾ ಸ್ತ್ರೀಯರು, ಚ ಮನುಷ್ಯಾದಿಗಳ ಕುಲದಲ್ಲಿ ಹುಟ್ಟಿದ ಶಚಿ ಮೊದಲಾದ ದೇವತಾ ಸ್ತ್ರೀಯರು, ಉತ್ತಮ ದೇವಸ್ತ್ರೀಯರಿಂದ ಇತರರಾದ ಋಷಿ ಪತ್ನಿಯರು ಕೂಡ ವೇದಾಧಿಕಾರ ಉಳ್ಳವರು. ಹೀಗೆ ಪ್ರತಿಜ್ಞಾ, ಪ್ರಮಾಣ, ಉಪನ್ಯಾಸ ಇವುಗಳಿಂದ ಅಧಿಕಾರವನ್ನು ವಿವರಣೆ ಮಾಡುತ್ತಾ ನಾವು ಸ್ತ್ರೀಯರಲ್ಲಿರ್ತಕ್ಕಂಥ ಅಧಿಕಾರವನ್ನು ತಿಳಿದುಕೊಳ್ಳಬೇಕು ಎಂಬುದು ಸುಸ್ಪಷ್ಟವಾದ ವಾಕ್ಯ. ಇಲ್ಲಿ ಇನ್ನೂ ವಿಶೇಷವಾಗಿ ಚಿಂತನೆ ಮಾಡಬೇಕಾಗಿದ್ದಾಗ ತಂತ್ರಜ್ಞಾನಿ ಅಧಿಕಾರಿತ ಅಂತ ಹೇಳುವಾಗ ಪಂಚರಾತ್ರಾದಿಗಳಿಂದ ಉತ್ಪನ್ನವಾದ ಬ್ರಹ್ಮವಿದ್ಯೆ ಯಾವುದಿದೆ ಅದು ವೇದ ಮತ್ತು ಉಪನಿಷತ್ತು. ಇದನ್ನು ಸಹ ತಂತ್ರಜ್ಞಾನಿ ಎಂದೇ ಹೆಸರು. ಆದರೆ ತಂತ್ರಜ್ಞಾನದಲ್ಲಿ ವೈದಿಕ ವಿದ್ಯಾ ಎಂದ ಹೆಸರು. ಅವೈದಿಕ ಎಂಬತಕ್ಕಂಥದ್ದು ವೇದದಿಂದ ದೂಷಿತವಾದದ್ದು ಒಂದಲ್ಲ, ವೈದಿಕಕ್ಕೆ ಸಂಬಂಧಪಟ್ಟದ್ದು. ಅದು ಇತಿಹಾಸ ಪುರಾಣ ರೂಪದಲ್ಲಿ ಇರತಕ್ಕಂಥದ್ದು, ವ್ಯಾಖ್ಯಾನ ರೂಪದಲ್ಲಿರತಕ್ಕಂಥದ್ದು ಎಂದು ತಿಳಿಯಬೇಕು. ಅದಕ್ಕೆ ತಂತ್ರಗಳು ಎಂದು ಹೆಸರು. ಈಗ ಯಾವುದೇ ಮಂತ್ರವನ್ನು ಉಚ್ಚಾರ ಮಾಡಿದಾಗ ಉಚ್ಚಾರ ಮಾಡಿಕೊಳ್ಳಲು ಅದಕ್ಕೆ ಅನೇಕ ತಂತ್ರಗಳ ಉಪಯುಕ್ತತೆ ಇದ್ದೇ ಇರುತ್ತದೆ. ಆ ತಂತ್ರ ಎಂಬುದು ಮಂತ್ರಗಳಿಗೆ ಪೂರಕವಾಗಿರುತ್ತದೆ. ಒಂದು ಮನೆಯನ್ನು ಕಟ್ಟಲು ತಂತ್ರಜ್ಞಾನ ಅಂತ ಹೇಳುತ್ತೇವೆ. ಮನೆಯಲ್ಲಿ ವಾಸ ಮಾಡಿ ಅಲ್ಲಿ ಹವನ ಹೋಮ ಮಾಡುವುದಕ್ಕೆ ಮಂತ್ರವನ್ನು ಉಚ್ಚಾರ ಮಾಡಿ ಮಂತ್ರ ಯಜ್ಞವನ್ನು ಮಾಡುತ್ತೇವೆ. ಈ ಯಜ್ಞ ಮಾಡುವಾಗ ಮಂತ್ರ ಯಾವುದು, ತಂತ್ರ ಯಾವುದು? ಯಜ್ಞಕ್ಕೆ ಅನುಕೂಲವಾಗಿರತಕ್ಕಂಥ ಸಮಸ್ತ ಕೆಲಸಗಳು, ಕಾರ್ಯಗಳು ಎಲ್ಲವೂ ತಂತ್ರ. ಅದಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥ ವಸ್ತುಗಳೇ ಆಗಿರಲಿ, ಹವಿಸ್ಸೇ ಆಗಿರಲಿ, ಯಜ್ಞದ ಮಂಡಲವೇ ಆಗಲಿ, ಯಜ್ಞವನ್ನು ಜಾಜ್ವಲ್ಯ ಮಾಡುವುದೇ ಆಗಲಿ,
ಅದಕ್ಕೆ ನೆರವು ಕೊಡತಕ್ಕಂಥ ಶಿವೆ ಆಗಲಿ ಉರುಗಳೇ ಆಗಲಿ, ಅದೇ ಉರುವಲು ಅಂದರೆ ಸೌದಿಗೆ ಅಂದರೆ ಸಮಿತಿಗಳೇ ಆಗಲಿ, ಇವುಗಳು ಹೇಗೆ ಯಜ್ಞಕ್ಕೆ ಸಹಕಾರಿಯಾಗುತ್ತದೆ? ಇದು ಯಜ್ಞ ಮಾಡಲು ಸಹಕಾರಿ ಕಾರಣವಾಗುತ್ತದೆ. ಹಾಗೆ ಭಗವಂತನನ್ನು ಕಾಣಲು ವೇದೋಕ್ತವಾದ ಶಬ್ದದಿಂದಲೇ ನಾವು ತಿಳಿಯಬೇಕು. ಅಂದರೆ ಸ್ತ್ರೀಯರು ಏನು ಮಾಡಬೇಕು, ಅದರ ಅರ್ಥಾಂತರವನ್ನು ಭಾಗವತ, ಮಹಾಭಾರತ, ರಾಮಾಯಣಾದಿಗಳಲ್ಲಿ ವಿಶೇಷವಾಗಿ ದಾಸರ ವಚನಗಳಲ್ಲಿ ವಿಸ್ತಾರವಾಗಿ ವಿವರಿಸಿರುತ್ತಾರೆ. ನಾವು ಅವರ ವ್ಯಾಖ್ಯಾನ ರೂಪವಾದ ಇತಿಹಾಸ ಪುರಾಣಗಳಿಂದ ವೇದೋಕ್ತವಾದ ಯುಕ್ತಿಯನ್ನು ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು. ಯಾವ ರೀತಿಯಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು? ವೇದೋಕ್ತನಾದ ಪುರುಷನಾದರೆ ಮನನ ಮಾಡಿ ಮಂತ್ರವನ್ನು ಅನೇಕ ಸಲ ಉಚ್ಚಾರ ಮಾಡುವ ಮೂಲಕ ಅವನ ಕಾರ್ಯವನ್ನು ಮಾಡಬೇಕು. ಆದರೆ ಸ್ತ್ರೀಯರಾದವರು ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಒದಗಿಸುವುದರಲ್ಲಿ ಅವರು ಮಗ್ನರಾಗಬೇಕು. ದೈಹಿಕ ಕೆಲಸವನ್ನು ಮಾಡಬೇಕು, ಮಾನಸಿಕವಾಗಿ ಶ್ರದ್ಧೆಯನ್ನು ತೋರಬೇಕು. ಹೀಗೆ ಸ್ತ್ರೀಯರ ಕರ್ಮ ಒಂದು ಯಜ್ಞದಲ್ಲಿ ಬೇರೆ ಅಂಗದಲ್ಲಿ ಅವರು ಮಿಳಿತರಾಗಿದ್ದರೆ, ಪುರುಷರು ವೈದಿಕ ಮಂತ್ರವನ್ನು ಉಚ್ಚಾರ ಮಾಡುವುದರ ಮೂಲಕ ಅದರ ಅರ್ಥಜ್ಞಾನವನ್ನು ತಿಳಿದುಕೊಂಡು ಭಗವಂತನ ಆರಾಧನೆ ಮಾಡಬೇಕು. ಈಗ ನಾವು ಅತಿ ಸೂಕ್ಷ್ಮವಾಗಿ ಚಿಂತನೆ ಮಾಡುವಾಗ ಕೇವಲ ಭೋಜನ ಎಂಬ ಪ್ರಕ್ರಿಯೆ, ನಾವು ಭಗವಂತನಿಗೆ ನಿವೇದಿಸಲ್ಪಡುವ ಆಹಾರ ಅಂತ ನೈವೇದ್ಯ ಪ್ರಕರಣ ಎಂಬುದು ದೇವತಾ ಪೂಜೆಗೆ ಒಂದು ವಿಶೇಷವಾದ ಅಂಗವಾಗಿದ್ದರೆ, ನೈವೇದ್ಯದಲ್ಲಿರತಕ್ಕಂಥ 108 ಪದಾರ್ಥಗಳು, ಒಂದೊಂದು ಪದಾರ್ಥದಲ್ಲಿ ಸೇರಿಸತಕ್ಕಂಥ 108 ದವಸ ಧಾನ್ಯಗಳು, ಅದು ಮಾಡತಕ್ಕಂಥ ವಿಧಾನ, ಅದರ ಶುಚಿ ಮಾಡತಕ್ಕಂಥ ವಿಧಾನ, ಅದು ಕೊಂಡು ತರುವ ವಿಧಾನ, ಹೀಗೆ ಅದರಲ್ಲೇ ಅನುಕೂಲವಾಗಿರತಕ್ಕಂಥ ಅನೇಕ ವಿಷಯಗಳ ಸಂಗ್ರಹಣೆ ತಂತ್ರ ಎಂದು ಹೆಸರು. ನೈವೇದ್ಯವನ್ನು ಭಗವಂತನಿಗೆ ಗಾಯತ್ರಿ ಮಂತ್ರದಿಂದಲೋ ಆಪೋಷಣ ಮಂತ್ರದಿಂದಲೋ ಭಗವಂತನಿಗೆ ಅರ್ಪಿಸುವುದು ಮಂತ್ರವಾದರೆ, ಅದನ್ನು ತಯಾರು ಮಾಡುವುದು, ಶುದ್ಧೀಕರಣ ಮಾಡುವುದು, ಸರಿಯಾದ ಕಾಲದಲ್ಲಿ ಒದಗಿಸುವುದು ಇದು ಹೆಚ್ಚಿನ ಕಾರ್ಯಕ್ರಮವಾಗಿರುತ್ತೆ. ಇದಕ್ಕೆ ತಂತ್ರ ಎಂದು ಹೆಸರು. ಯಾರು ತಂತ್ರವನ್ನು ಪೂರ್ಣವಾಗಿ ಮಾಡುತ್ತಾರೋ, ಶ್ರದ್ಧೆಯಿಂದ ಮಾಡುತ್ತಾರೋ, ಅವರ ಮಂತ್ರದಲ್ಲಿ ಮಾಡಿದ ಫಲಕ್ಕಿಂತ ಅಧಿಕವಾದ ಫಲವನ್ನೇ ಹೊಂದುತ್ತಾರೆ. ಮತ್ತೊಂದು ಉದಾಹರಣೆ ನಾವು ನೋಡಬೇಕಾದರೆ, ಸಾವಿರಾರು ಗೆದ್ದಲು ಹುಳುಗಳು ಬಂದು ಹುತ್ತವನ್ನು ಕಟ್ಟಿಸಿದ್ದಾಗ ಹಾವು ಬಂದು ವಾಸ ಮಾಡುತ್ತದೆ. ಅಲ್ಲಿ ಹಾವಿನ ಕೆಲಸ ಇವೇನು? ಕೇವಲ ಹೋಗಿ ನಿದ್ರಿಸುವುದು. ಮಾಡಿದ ಕೆಲಸಗಾರ ಯಾವುದು? ಗೆದ್ದಲು ಹುಳುಗಳು ಈಗ ಆ ಸರ್ಪದ ಇರುವಿಕೆಗೆ ಸಹಾಯ ಮಾಡುತ್ತದೆ. ಹೇಗೋ ಹಾಗೆ ಸ್ತ್ರೀಯರು ಭಗವಂತನ ಕೈಂಕರ್ಯವನ್ನು ಮಾಡಬೇಕು. ಇದರಿಂದ ಭಗವಂತ ತೃಪ್ತನಾಗುತ್ತಾನೆ. ಒಬ್ಬರು ಮಂತ್ರವನ್ನು ಉಚ್ಚಾರ ಮಾಡಿ ತನ್ನ ಕುಂಭಕ, ರೇಚಕ, ಪ್ರಾಣಾಯಾಮಾದಿಗಳಿಂದ ಪರಿಪೂರ್ಣವಾಗಿ ಶುದ್ಧವಾದ ಶಬ್ದವನ್ನು ಹೊರಗೆ ಹಾಕುತ್ತಾ ಭಗವಂತನ ಧ್ಯಾನಿಸುವುದು ಒಬ್ಬರ ಕೆಲಸವಾದರೆ, ಅದಕ್ಕೆ ಬೇಕಾದ ಸಲಕರಣೆಯನ್ನು ಭಗವಂತನಿಗೆ ಅರ್ಪಿಸುವುದು ಸ್ತ್ರೀಯರ ಕೆಲಸವಾಗುತ್ತದೆ. ಆದ್ದರಿಂದ ಈ ರೀತಿಯಾಗಿ ನಾವು ತಿಳಿದುಕೊಂಡಾಗ ಅಧಿಕವಾದ ಫಲವನ್ನು ಸ್ತ್ರೀಯರು ಹೊಂದಬಹುದು. ಈ ಭಗವಂತ ಶ್ರೀ ಶೂದ್ರ ಬ್ರಹ್ಮಬಂಧು ತಂತ್ರಜ್ಞಾನಿ ಅಧಿಕಾರಿತಃ ಅಂತ ಶಬ್ದ ಹೇಳುವಾಗ ಇದರ ಅಭಿಪ್ರಾಯವೇನಿದೆ? ಆಯಾ ಜೀವರ ಯೋಗ್ಯತಾ ಮಂತ್ರದಲ್ಲಿ ಅವರ ನಿಪುಣರಾಗುವುದು ಸಾಧ್ಯವಾಗುವುದಿಲ್ಲವಾದ್ದರಿಂದ ಅವರ ಕೈ ಕೆಲಸದಲ್ಲಿ ನಿಪುಣರಾಗುವಲು ಅವರ ದೈಹಿಕ ಕೂಡುವಿಕೆಯೇ, ದೈಹಿಕ ರಚನೆಯೇ ಅದರಂತೆ ಆಗಿರುತ್ತದೆ. ಯಾವುದೇ ಒಂದು ಕೆಲಸವನ್ನು
ಅದನ್ನು ಇಷ್ಟಪಟ್ಟು ಅದನ್ನು ಪ್ರೀತಿಸಿ ಮಾಡುವುದರಲ್ಲಿ ಇರತಕ್ಕಂಥ ಸಂತೋಷ ಕೇವಲ ಯಾಂತ್ರಿಕವಾಗಿ ಮಾಡುವುದರಲ್ಲಿ ಇರುವುದಿಲ್ಲ. ಅದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಕೇವಲ ಮನೆ ಶುದ್ಧಿ ಮಾಡುವುದೇ ಆಗಲಿ, ಆಹಾರ ತಯಾರಿಸುವುದೇ ಆಗಲಿ, ವಸ್ತ್ರವನ್ನು ಶುದ್ಧಿ ಮಾಡುವುದೇ ಆಗಲಿ, ವಸ್ತ್ರವನ್ನು ಉಪಯೋಗಿಸಿಕೊಳ್ಳುವುದೇ ಆಗಲಿ, ದೇಹವನ್ನು ಶುದ್ಧಿ ಮಾಡಿಕೊಳ್ಳುವುದೇ ಆಗಲಿ, ದೇಹವನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದೇ ಆಗಲಿ, ಇವೆಲ್ಲರಲ್ಲಿ ನೈಪುಣ್ಯತೆಯನ್ನು ಸ್ತ್ರೀಯರಿಗೆ ಭಗವಂತ ಕೊಟ್ಟಿದ್ದಾನೆ. ಈ ನೈಪುಣ್ಯತೆಯಿಂದಲೇ ಭಗವಂತ ಪ್ರೀತನಾಗುತ್ತಾನೆಯೇ ಹೊರತು ಪುರುಷರಂತೆ ಮಂತ್ರವನ್ನು ಉಚ್ಚಾರ ಮಾಡಿದರೆ ಯಾವ ಭಗವಂತನು ಇವರ ಮಂತ್ರವನ್ನು ಕೇಳಿಸಿಕೊಳ್ಳುವುದೂ ಇಲ್ಲ, ಬರುವುದೂ ಇಲ್ಲ, ನೈವೇದ್ಯವನ್ನು ಸ್ವೀಕರಿಸುವುದೂ ಇಲ್ಲ. ಏಕೆಂದರೆ ಮೂಲತಃ ಸ್ತ್ರೀಯರು ಮಾಡಬೇಕಾದ ಶುಶ್ರೂಷ ಹೊರತು ಮಂತ್ರ ಘೋಷಣೆಯಲ್ಲ. ಇದನ್ನು ನಾವು ಮೂಲ ಪಾಠವಾಗಿ ತಿಳಿದುಕೊಂಡು ಮಂತ್ರ ಭಾಗವಾಗಿರತಕ್ಕಂಥ ಯಾವುದೇ ವೈದಿಕ ಭಾಗವನ್ನು ಸ್ತ್ರೀಯರು ಕಥಾರೂಪಕವಾಗಿ ನೋಡಬಹುದು, ವ್ಯಾಖ್ಯಾನ ರೂಪವಾಗಿ ತಿಳಿಯಬಹುದು, ಆಚರಣೆ ರೂಪದಲ್ಲಿ ತಿಳಿಯಬಹುದೇ ಹೊರತು ಮಂತ್ರ ರೂಪವಾಗಿ ಬಳಸುವಂತಿಲ್ಲ ಎಂಬುದೇ ಅತ್ಯಂತ ಸ್ಪಷ್ಟವಾದ ನಡಿಗೆಯಾಗಿದೆ. ಒಂದು ವಾಹನ ನಡೆಸುವಾಗ ವಾಹನ ಚಲಿಸುವ ವಿದ್ಯೆಯನ್ನು ಎಲ್ಲರೂ ಅರಿತಿರಬಹುದು, ಅದರ ಮಾಲೀಕತ್ವ ಹೊಂದಿರಬಹುದು, ಅದನ್ನು ಶುದ್ಧಿ ಮಾಡಬಹುದು, ಅದರ ವೇಗವನ್ನು ತಿಳಿದಿರಬಹುದು, ಅದರ ಒಟ್ಟು ಮೌಲ್ಯವನ್ನು ಹೇಳಿರಬಹುದು. ಹೀಗೆ ನೂರಾರು ಹೇಳಿದರೂ ಸಹ ವಾಹನ ನಡೆಸುವವನಿಗೆ ಕರ್ಮ ಎಂಬತಕ್ಕಂಥದ್ದು ಉಳಿದೆಲ್ಲ 10 ಯಾವ ನಿಪುಣತೆ ಇದೆ ಅದನ್ನು ಪಕ್ಕದಲ್ಲಿಟ್ಟು ಪ್ರಾಕ್ಟಿಕಲ್ಲಾಗಿ ವಾಹನ ನಡೆಸುವವನು ಅವನ ಕುಶಲ ಕರ್ಮ ವಿಲಕ್ಷಣವಾಗಿರುತ್ತದೆ. ಇವರೆಲ್ಲರೂ ಬೌದ್ಧಿಕವಾಗಿ ವಿದ್ಯಾ ಪ್ರದರ್ಶನ ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಿದ್ದರೆ ವಾಹನ ಚಾಲಕ ಮಾತ್ರ ಅವನು ಪ್ರಯೋಗಶೀಲೆಯಲ್ಲಿ ಅದನ್ನು ಬಳಸಿಕೊಂಡಿರುತ್ತಾನೆ. ಇದರಂತೆ ಸ್ತ್ರೀಯರು ಗೃಹ ಕರ್ಮದಲ್ಲಿ, ಶುಚಿಯಲ್ಲಿ, ಯಜ್ಞಶಾಲೆಯ ಶುಚಿಯಲ್ಲಿ ನಿರತರಾಗಿರಬೇಕೇ ಹೊರತು ಮಂತ್ರ ಘೋಷಣೆಯಲ್ಲಿ ಅಲ್ಲ. ಯಾರೇ ಎಷ್ಟೇ ವಿದ್ಯಾವಂತನಾದರೂ ಸಹ ಚಾಲಕ ಜಾಗದಲ್ಲಿ ಕುಳಿತುಕೊಂಡು ಅವನಿಗೆ ನಡೆಸುವಂತೆ ಹೇಳಿದರೆ ಯಾವ ಯಾತ್ರಿಕರಿಗೂ ಆ ಚಾಲಕನಲ್ಲಿ ನಂಬಿಕೆ ಬರುವುದಿಲ್ಲ. ಹಾಗೆ ನಂಬಿಕೆ ಹೇಗೆ ಬರುವುದಿಲ್ಲವೋ ಹಾಗೆ ಯಾವ ಸ್ತ್ರೀಯರು ಮಂತ್ರ ಘೋಷಣೆ ಮಾಡಿದರೆ ಯಾವ ದೇವತೆಗಳು ಇದಕ್ಕೆ ಕೇಳುವುದಿಲ್ಲ. ಇದಕ್ಕೆ ಅಧಿಕಾರ ಅಂತ ಹೆಸರು. ಅಧಿಕಾರವಿಲ್ಲದವರ ಮಂತ್ರ ಘೋಷಣೆ ದೇವತೆಗಳಿಗೆ ಕರ್ಕಶ ರೂಪವಾಗಿ ಆ ಮಂತ್ರ ಘೋಷಣೆ ಮಾಡಿದವರಿಗೆ ಅನಿಷ್ಟವನ್ನೇ ಕೊಡುತ್ತಾರೆ. ಅದರ ಬದಲು ಅವರಿಗೆ ಸಮೀಚೀನವಾದ ಶುಚಿ ಕಾರ್ಯದಲ್ಲಿ ಒಳಪಟ್ಟಿದ್ದರೆ ಅವರ ದೈಹಿಕ ಸಾಮರ್ಥ್ಯವು ಹೆಚ್ಚುತ್ತದೆ, ಮಾನಸಿಕ ಸಾಮರ್ಥ್ಯವೂ ಹೆಚ್ಚುತ್ತದೆ. ಅದು ವರ ರೂಪವಾಗಿ ಭಗವಂತನು ಅನುಗ್ರಹ ಮಾಡುತ್ತಾನೆ. ಇದನ್ನು ನಾವು ಶ್ರೀ ಶೂದ್ರ ಬ್ರಹ್ಮ ಬಂಧುವನ ಇದರಂತೆ ನಾವು ಶೂದ್ರರಲ್ಲಿ ಅವರು ಶುಚಿ ಕೆಲಸವನ್ನು ಮಾಡುವುದರಿಂದಲೇ ಅವರಿಗೆ ಬ್ರಾಹ್ಮಣ ಸಂಪಾದನೆ ಮಾಡತಕ್ಕಂಥ ಪುಣ್ಯಕ್ಕೂ ಅಧಿಕವಾಗಿಯೇ ಪುಣ್ಯವನ್ನು ಸಂಪಾದಿಸದೇ ಶೂದ್ರರಿಗೆ ಮಾಡಲು ಸಾಧ್ಯವಿದೆ. ಅವರ ಸೇವಾ ವೃತ್ತಿಯಿಂದ ಭಗವಂತ ಮೆಚ್ಚುತ್ತಾನೆಯೇ ಹೊರತು ಬ್ರಾಹ್ಮಣ ಮಾಡತಕ್ಕಂಥ ಕೆಲಸದಿಂದಲೇ ಶೂದ್ರ ಮಾಡಿದರೆ ಭಗವಂತ ಮೆಚ್ಚುವುದಿಲ್ಲ. ಕ್ಷತ್ರಿಯನಾದವನು ಯುದ್ಧವನ್ನು ರಕ್ಷಣೆ ಮಾಡಬೇಕು. ಬ್ರಾಹ್ಮಣನೇ ರಕ್ಷಣೆಗೆ ನಿಂತರೆ ಕ್ಷತ್ರಿಯನಂತೆ ಹೋರಾಡಲಾರ. ಅದರಂತೆ ವಾಣಿಜ್ಯ ವೃತ್ತಿಯಲ್ಲಿ ವೈಶ್ಯರು ಸಮರ್ಥರಿರುತ್ತಾರೆ.
ಕ್ಷತ್ರಿಯರು ವಾಣಿಜ್ಯದಲ್ಲಿ ಕುಳಿತಾಗ ಅವರು ಕ್ರೋಶಕ್ಕೆ, ರೋದನಕ್ಕೆ, ಜಗಳಕ್ಕೆ ಒಳಪಡುತ್ತಾರೆ. ಬ್ರಾಹ್ಮಣರು ವಾಣಿಜ್ಯದಲ್ಲಿ ಕುಳಿತುಕೊಂಡಾಗ ಲಾಭಾಂಶವನ್ನು ಮರೆತು ಕೇವಲ ನಷ್ಟವನ್ನು ಹೊಂದುತ್ತಾರೆ. ಯಾಕೆ? ಇವೆಲ್ಲವೂ ಸಹ ಅಧಿಕಾರಿತವನ್ನು ತೋರಿಸಿಕೊಡ್ತಾ ಇದೆ. ಹಾಗೆ ಶೂದ್ರ ವರ್ಗದವರು ತಾವು ಸೇವಾ ವೃತ್ತಿಯಲ್ಲಿ ತಮ್ಮನ್ನು ಅರ್ಪಿಸಿಕೊಂಡಾಗ ಬ್ರಾಹ್ಮಣರಿಗಿಂತಲೂ ಶ್ರೇಷ್ಠ, ಕ್ಷತ್ರಿಯರಿಂತಲೂ ಶ್ರೇಷ್ಠ, ವೈಶ್ಯರಿಂತಲೂ ಶ್ರೇಷ್ಠವೆಂದು ಭಗವಂತ ಅವರಿಗೆ ವಿಶೇಷವಾದ ಸ್ಥಾನಮಾನವನ್ನು, ದೈಹಿಕ ಸಂಪತ್ತನ್ನು ಕರುಣಿಸುತ್ತಾನೆ. ಇದರಂತೆ ಸ್ತ್ರೀಯರಿಗೂ ಸಹ ಅವರ ಸ್ಥಾನದಲ್ಲಿಯೇ ಅವರು ಶುಚಿ ಕಾರ್ಯದಲ್ಲಿ, ತಂತ್ರಜ್ಞಾನದಲ್ಲಿ ನಿರತರಾಗಿದ್ದರೆ ಅವರಿಗೆ ಬೇಕಾದ ಜ್ಞಾನ ಅಲ್ಲಿ ಒದಗಿ ಬಂದು ಅವರಿಗೆ ಮೋಕ್ಷಕ್ಕೆ ಅರ್ಹರಾಗುತ್ತಾರೆ. ಬ್ರಹ್ಮಬಂಧುಗಳು ಕಾಲಾಂತರದಲ್ಲಿ ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡಿಕೊಂಡು ಅವರ ಪೂರ್ಣ ರೀತಿಯಲ್ಲಿ ವಿಪ್ರತ ಕರ್ಮವನ್ನು ಮಾಡಲೇಬೇಕು. ಬ್ರಹ್ಮಬಂಧುಗಳು ಅವರ ಕಾಯಿಕ, ಮಾನಸಿಕ ಮತ್ತು ದೈಹಿಕ ಅಡೆತಡೆಗಳಿಂದ ಬ್ರಹ್ಮಬಂಧುಗಳಾಗಿರುತ್ತಾರೆ. ಕಾಲಾಂತರದಲ್ಲಿ ಯೋಗ್ಯವಾದ ಶರೀರ, ಉತ್ತಮ ಮೈಕಟ್ಟು ಮತ್ತು ಮನಸ್ಸು ಒದಗಿದಾಗ ಅವರು ಶ್ರೇಷ್ಠತ್ವವನ್ನು ಹೊಂದಿ ಯೋಗ್ಯವಾದ ಕರ್ಮವನ್ನು ಮಾಡಲು ಸಹಾಯಕವಾಗುತ್ತದೆ. ಇದರ ಒಟ್ಟಾರೆ ಅಭಿಪ್ರಾಯಗಳೇನು? ಯಾರಿಗೆ ಯಾವ ಅಧಿಕಾರವಿದೆಯೋ ಅವರು ಆ ಕೆಲಸವನ್ನು ಮಾಡಬೇಕು ಎಂಬುದು. ಅಧಿಕಾರ ಎಂಬತಕ್ಕಂಥದ್ದು ಹುಟ್ಟಿನಿಂದಲೇ ಬಂದಿರತಕ್ಕಂಥದ್ದು, ಅದು ಗಳಿಸಿಕೊಳ್ಳತಕ್ಕಂಥದ್ದು ಅಲ್ಲ. ಆದರೆ ಕೆಲವು ಸ್ತ್ರೀಯರಿಗೆ, ಅಂದರೆ ದೇವತಾ ಸ್ತ್ರೀಯರಿಗೆ, ಅವರು ಅನಂತ ವರ್ಷಗಳ ಕಾಲ ಈ ಶುಚಿ ಕಾರ್ಯವನ್ನು ಮಾಡಿ ಅತಿ ಉತ್ಕೃಷ್ಟವಾದ ಪುಣ್ಯ ಸಂಪಾದನೆ ಮಾಡಿರುವುದರಿಂದ ಅವರು ದೇವತಾ ಪಟ್ಟವನ್ನು ಗಳಿಸಿಕೊಳ್ಳುತ್ತಾರೋ, ಅಂದರೆ ಅವರಿಗೆ ಅಪರೋಕ್ಷ ಜ್ಞಾನವಾಗಿ ಭಗವಂತನ ಸಾಕ್ಷಾತ್ಕಾರವಾಗಿರುತ್ತದೋ ಅಂತಹವರು ಭಗವಂತನ ಆರಾಧನೆಯನ್ನು ವೈದಿಕ ರೀತಿಯಲ್ಲೂ ಮಾಡಬಹುದು. ಏಕೆಂದರೆ ಅವರು ಜ್ಞಾನದಲ್ಲಿ ಪ್ರಚುರರಾಗಿರುತ್ತಾರೆ. ಎಲ್ಲ ದೇವತಾ ಸ್ತ್ರೀಯರು, ಋಷಿ ಗಂಧರ್ವರ ಸ್ತ್ರೀಯರು ಮಾನುಷ್ಯೋತ್ತಮರಿಗಿಂತ ಅನಂತಪಟ್ಟು ಅಧಿಕ ರೀತಿಯಲ್ಲಿ ಭಗವಂತನ ಜ್ಞಾನದಲ್ಲಿ ನಿಪುಣರಾಗಿರುತ್ತಾರೆ. ಆ ಕಾರಣದಿಂದ ಅವರಿಗೆ ಅಪರೋಕ್ಷ ಜ್ಞಾನ ಬಂದು ಒದಗಿದ್ದರಿಂದ ಅವರು ಶುದ್ಧರಾಗಿ ತಂತ್ರಜ್ಞಾನವನ್ನು ಮಾಡುತ್ತಾರೆ ಮತ್ತು ಮಂತ್ರಜ್ಞಾನವನ್ನು ಅವರ ಆಗುತ್ತಾರೆ ಎಂಬುದರ್ಥ. ಇದು ಸಹ ಶ್ರುತಿ ಸ್ಮೃತಿಯಲ್ಲಿ ಉಲ್ಲೇಖವಾಗಿರುವುದರಿಂದ ಆಹುಹು ಉತ್ತಮ ಸ್ತ್ರೀಣಾಂ ಅಧಿಕಾರಂ ತು ವೈದಿಕೆ ಯಥಾ ಋಷಿ ಯಮೀ ಚೈವ ಶಚ್ಯಾದಶ್ಯ ತಥಾ ಪರಾ ಇತಿ ದೇವ್ಯೋ ಮುನಿಸ್ತ್ರೀಯಶ್ಚೈವ ನರಾದಿಕುಲಜಾಪಿ ಉತ್ತಮ ಇತಿ ವಿಜ್ಞೇಯಃ ಸಶೂದ್ರೈರಪಿ ವೈದಿಕಂ ಜ್ಞೇಯಂ ಮನ್ಯೈಃ ಹರೇ ನಾಮ. ದೇವಸ್ತ್ರೀಯರು, ಋಷಿಪತ್ನಿಯರು ಮನುಷ್ಯಾದಿಗಳ ಕುಲದಲ್ಲಿ ಹುಟ್ಟಿದವರಾಗ್ಯೂ ಉತ್ತಮರೆಂದೇ ತಿಳಿಯಬೇಕು. ಸಶೂದ್ರರು ಕೂಡ ಅವೈದಿಕರಾದ ಶ್ರೀಹರಿಯ ನಾಮಾದಿಗಳನ್ನು ತಿಳಿಯುವರು. ಇದು ಮುಖ್ಯವಾಗಿದೆ. ಭಗವಂತನಲ್ಲಿ ಪ್ರಜ್ಞೆ ಬರುವುದು ಮುಖ್ಯವೇ ಹೊರತು ನಾವು ಬೇರೆಯವರ ಅಧಿಕಾರವನ್ನು ಕಿತ್ತುಕೊಂಡು ಬೇರೆಯವರ ಅಧಿಕಾರದಲ್ಲಿ ನಾವು ಕುಳಿತುಕೊಂಡು ಮಾಡತಕ್ಕಂಥದ್ದಲ್ಲ ಎಂಬುದನ್ನು ನಾವು ತಿಳಿದುಕೊಂಡರೆ ಈ ಇಡೀ ಬ್ರಹ್ಮಾಂಡದಲ್ಲಿ ವ್ಯವಹಾರ ಅದರಂತೆ ನಡೆಯುವುದು. ಎಲ್ಲರೂ ಅವರವರ ಮಾರ್ಗದಲ್ಲಿ ಅವರವರ ನಿಯತವಾದ ಕರ್ಮದಲ್ಲಿ ನಡೆಯುವುದರಿಂದ ಎಲ್ಲರಿಗೂ ಲೋಕಕ್ಕೆ ಸಮಸ್ತವಾಗಿ ಶುಭವನ್ನುಂಟಾಗುತ್ತದೆ. ವೈಯಕ್ತಿಕವಾಗಿಯೂ ಅವರಿಗೆ ಅತಿ ಉತ್ತಮವಾದ ಫಲವನ್ನು ಹೊಂದುತ್ತಾರೆ. ನಾವು ಬೇರೆಯವರ ವಸ್ತ್ರವನ್ನು ಉಡುವುದಾಗಲಿ, ಬೇರೆಯವರ ಪಾದರಕ್ಷೆಯನ್ನು ತೊಡುವುದಾಗಲಿ, ಬೇರೆಯವರ ಬಣ್ಣವನ್ನು ನಾವು ಹಾಕಿಕೊಳ್ಳುವುದರಲ್ಲಿ ಯಾರಿಗೂ ಕ್ಷೋಭೆ ತರುವುದಿಲ್ಲ. ಆದ್ದರಿಂದ ಸ್ತ್ರೀಯರು
ಪುರುಷರಂತೆ ಮಾಡುತ್ತೇವೆ ಎಂಬತಕ್ಕಂಥ ಏನು ಬುದ್ಧಿ ಬರುವುದು ಸಹ ಸಜ್ಜನರಿಗೆ ಪ್ರಿಯವಾದುದಲ್ಲ. ರಾಜಸರು ಮತ್ತು ತಾಮಸರು ಅವರು ವಿರುದ್ಧ ದಿಕ್ಕಿನಲ್ಲೇ ನಡೆಯುವರು. ಆದ್ದರಿಂದ ಅವರು ತಾವು ವಿರುದ್ಧರು ಎಂಬುದನ್ನು ತೋರಿಸಿಕೊಳ್ಳುವುದಕ್ಕೇ ಅವರು ತಮಗೆ ಹೇಳಿದ ಮಾರ್ಗದಲ್ಲೇ ಮುಂದುವರೆದು ಅದರಲ್ಲೇ ಅವರು ಅಂತಿಮವನ್ನು ಕಾಣದೆ ಅತಿ ಭಯಂಕರವಾದ ದುಃಖವನ್ನು ಹೊಂದುತ್ತಾರೆ. ಹೇಗೆ ನಮಗೆ ಡ್ರೈವಿಂಗ್ ಲೈಸೆನ್ಸು ಇಲ್ಲದೆ ಡ್ರೈವಿಂಗೂ ಕಲಿಯದೆ ನಾವು ಅತಿ ಉನ್ನತವಾದ ಕೋಟ್ಯಾಂತರ ರೂಪಾಯಿ ವಾಹನ ಚಲಿಸಿದರೆ ವಾಹನವು ನಾಶವಾಗುತ್ತದೆ. ನಮ್ಮ ಮೃತ್ಯುವು ಅಲ್ಪ ಪ್ರಮಾಣದಲ್ಲಿ ಅಕಾಲ ಮೃತ್ಯುಕ್ಕೆ ಒಳಗಾಗುತ್ತೇವೆ. ಇದು ನಾವು ನೋಡಿರುತ್ತೇವೆ. ಅದರಂತೆ ಅನಧಿಕಾರಿಗಳು ಅಧಿಕಾರವನ್ನು ಕಿತ್ತುಕೊಂಡರೆ ಅಪೇಕ್ಷಿಸಿದರೆ ಭಯಂಕರವಾದ ಅತೀ ದುಃಖಕರವಾದ ನಾವು ಗತಿಯನ್ನು ಹೊಂದಬೇಕಾಗುತ್ತದೆ ಎಂಬುದು ಎಲ್ಲರಿಗೂ ಸರ್ವರಿಗೂ ವಿದಿತವಾಗಿಯೇ. ಇದನ್ನು ಈ ಸ್ಮೃತಿಯಲ್ಲಿ ಸ್ಪಷ್ಟವಾಗಿ ಎಂದು ತೋರಿಸಿದ್ದಾರೆ. ಇಂತಹ ಉತ್ತಮ ವಚನವನ್ನು ತೋರಿಸಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿಶೇಷ ಆಕಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಇದನ್ನು ತಿಳಿಸಲು ಶ್ರೀ ಪುರಂದರದಾಸರು ವರದರು ಎಂದು ಹೇಳಿದ್ದಾರೆ. ವರದರು 10 ಜನ ವರದರಿದ್ದಾಗ ಅವರ ಪತ್ನಿಯರೂ ಸಹ ವರದರೇ. ಆದರೆ ಅವರ ಪತ್ನಿಯರು ಹೇಗೆ ವರದರಾದರು? ಇವರ ಜೊತೆಯಲ್ಲಿ ಇದ್ದು ಸಾಧನೆ ಮಾಡಿಕೊಂಡರು. ಅವರೇ ಇವರ ಕೆಲಸ ಮಾಡಿದರೆ ಇವರು ವರದರಾಗುತ್ತಿರಲಿಲ್ಲ. ಆಯಾ ಜಾಗದಲ್ಲಿ ಅವರು ಆ ಕೆಲಸವನ್ನು ಮಾಡಿದಾಗ ಅವರು ಉತ್ತಮ ಶ್ರೇಣಿಗೆ ಹೋಗುತ್ತಾರೆ, ಇವರು ಉತ್ತಮ ಶ್ರೇಣಿಗೆ ಹೋಗುತ್ತಾರೆ ಎಂಬುದನ್ನು ಸೂಚಿಸಲು 10 ಜನ ವರದರನ್ನು ಪುರುಷ ನಾಮಕರಾಗಿಯೇ ಪುರಂದರದಾಸರು ಸೂಚಿಸಿದ್ದಾರೆ ಎಂಬುದನ್ನು ತಿಳಿಯಬಹುದಾಗಿದೆ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠನಿಗೆ ಭೂಯಿಷ್ಠಾಂತರಮ ಉಕ್ತಿಮಿದೇಮ ಎಂದು ಹೇಳಿ ಇಂತಹ ಸುಜ್ಞಾನ ಬರುವುದಕ್ಕೆ ಯೋಗ್ಯ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ತಮ್ಮ ವೃತ್ತಿಯನ್ನು ಅದರ ಪರಿಮಿತಿಯನ್ನು ತಿಳಿಸಿಕೊಡುವ ಮೂಲಕ ಅವರ ಯೋಗ್ಯತೆಯನ್ನು ಪೂರ್ಣ ಭಗವಂತನ ಸೇವೆಯಲ್ಲಿ ನಿರತರಾಗಬಹುದು. ಇಂತಹ ಸ್ಥಿತಿಯನ್ನು ಕಲ್ಪಿಸಿದ ತಂದೆ ತಾಯಿಗೆ ನಮಸ್ಕಾರವನ್ನು ಸಲ್ಲಿಸಿ ಅವರ ಇರುವಿಕೆ ನೆರವಾದ ಗುರು ಹಿರಿಯರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಇಂತಹ ಯೋಗ್ಯ ಜ್ಞಾನ ಕೇವಲ ತತ್ವಾಭಿಮಾನಿ ದೇವರು ನಿಂತು ಇವರಲ್ಲಿ ಮಾಡಿಸಬೇಕೇ ಹೊರತು ಕೇವಲ ಮನುಷ್ಯರಿಂದ ಸಾಧ್ಯವಿಲ್ಲ. ತತ್ವಾಭಿಮಾನಿಗಳು ದೇವತೆಗಳು ವಾಯುದೇವರ ವಿಶೇಷವಾದ ನಿಯಾಮಕ ಅವರ ಅಧಿಕಾರದಿಂದ ಅವರ ಅನುಮತಿಯೊಂದಿಗೆ ಕೆಲಸ ಮಾಡುತ್ತಿರ್ತಾರೆ. ಆದ್ದರಿಂದ ವಾಯುದೇವರು ದೇವೋತ್ತಮರಾಗಿದ್ದಾರೆ. ಅವರು ವಿಷ್ಣುವಿನ ಆಜ್ಞಾಪೂರ್ವಕವಾಗಿ ಎಲ್ಲರಲ್ಲೂ ಪ್ರೇರಣೆ ಮಾಡುತ್ತಿದ್ದಾರೆ. ಅವರಿಗೆ ಸುಸ್ಪಷ್ಟವಾಗಿ ಎಲ್ಲ ಜೀವರ ಯೋಗ್ಯತೆ ತಿಳಿದಿರುವುದರಿಂದ ಸಾತ್ವಿಕರಲ್ಲಿ ಸಾತ್ವಿಕ ಚಿಂತನೆಯನ್ನೇ ಮಾಡಿಸುತ್ತಾರೆ, ರಾಜಸರಲ್ಲಿ ರಾಜಸ ಚಿಂತನೆಯನ್ನು ಮಾಡಿಸುತ್ತಾರೆ, ತಾಮಸರಲ್ಲಿ ತಾಮಸ ಚಿಂತನೆಯನ್ನೇ ಮಾಡಿಸುತ್ತಾರೆ. ಅವರವರ ಯೋಗ್ಯತಾರೂಪವಾದ ಕರ್ಮವನ್ನು ಮಾಡಿ ಯೋಗ್ಯತಾರೂಪವಾದ ಫಲವನ್ನು ಕೊಡಿಸುವುದು ವಾಯುದೇವರ ಮುಖ್ಯ ಕರ್ತವ್ಯವಾಗುವುದರಿಂದ ಆ ವಾಯುದೇವರಿಗೆ ನಾವು ವಿಶೇಷವಾಗಿ ನಮಸ್ಕಾರ ಮಾಡಿ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರೇ ಬಿಂಬರೂಪ ಎಲ್ಲರಲ್ಲೂ ಇರತಕ್ಕಂಥವನು. ಆ ಬಿಂಬನೇ ಎಲ್ಲರಿಗೂ ಪ್ರಚೋದನೆ ಮಾಡತಕ್ಕಂಥವನು. ಆ ಬಿಂಬನೆಗೆ ಗೊತ್ತು ಇವರಿಗೆ ಯಾವ ಮಾರ್ಗವನ್ನು ಕೊಡಬೇಕು, ಯಾವ ಬುದ್ಧಿಯನ್ನು ಕೊಡಬೇಕು, ಯಾರ ತಂತ್ರಜ್ಞಾನದಲ್ಲಿ ಪ್ರವೃತ್ತರು, ಯಾರು ಮಂತ್ರಜ್ಞಾನದಲ್ಲಿ ಪ್ರವೃತ್ತಿಯಾಗಿರಬೇಕು ಎಂಬುದನ್ನು ಪ್ರೇರಣೆ ಮಾಡತಕ್ಕಂಥ ಬಿಂಬರೂಪಿ ಭಗವಂತ. ಆ ಬಿಂಬನಿಗೆ ನಾವು ಹೇಗೆ ಸ್ಮರಿಸುವುದು? ಭೂಯಿಷ್ಠಾಂತ ನಮ್ಮ ಉಕ್ತಿವಿದೇಮ, ಭೂಯಿಷ್ಠಾಂತ ನಮ್ಮ ಉಕ್ತಿವಿದೇಮ, ಭೂಯಿಷ್ಠಾಂತ ನಮ್ಮ ಉಕ್ತಿವಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.